ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ಲಾಲ್ಬಾಗ್ ಮತ್ತು ಅಲ್ಲಿ ನಡೆಯುವ ಫಲಪುಷ್ಪ ಮೇಳದ ಬಗ್ಗೆ ತಿಳಿಯೋಣ. ಲಾಲ್ಬಾಗ್ನಲ್ಲಿ ಮೊದಲ ಬಾರಿಗೆ ಫಲಪುಷ್ಪ ಪ್ರದರ್ಶನ ನಡೆದಿದ್ದು 1836ರಲ್ಲಿ. ಅಂದು ಉದ್ಯಾನವನವನ್ನು ನಿರ್ವಹಣೆ ಮಾಡುತ್ತಿದ್ದವರು ವಿಲಿಯಂ ಮುನ್ರೋ. ಸಾಕಷ್ಟು ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಈ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿದ್ದರು. ಈ ಬಾರಿ ನಡೆಯುತ್ತಿರುವುದು 217ನೇ ಫಲಪುಷ್ಪ ಪ್ರದರ್ಶನ. ದೇಶ ವಿದೇಶಗಳಿಂದ ಹಲವಾರು ಅಪರೂಪದ ಹೂವು, ಹಣ್ಣು ಮತ್ತು ಸಸ್ಯಗಳನ್ನು ತಂದು ಇಲ್ಲಿ ಪರಿಚಯಿಸಲಾಗಿದೆ. ಮದ್ರಾಸ್ ಸರ್ಕಾರವು ಸೈನಿಕರಿಗೆ ಬೇಕಾಗುವ ಹಣ್ಣು ತರಕಾರಿಯನ್ನು ಬೆಳೆಯಲು ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದ ಹ್ಯೂಗ್ ಗ್ಲೆಗಾರ್ ಎಂಬುವರನ್ನು ಲಾಲ್ಬಾಗ್ಗೆ ನೇಮಕ ಮಾಡಿತ್ತು. ಅವರು ಲಾಲ್ಬಾಗ್ ಅನ್ನು ಬೊಟಾನಿಕಲ್ ಗಾರ್ಡನ್ ಆಗಿ ಮೇಲ್ದರ್ಜೆಗೇರಿಸಲು ಶ್ರಮಿಸಿದ್ದರು. ಇದರ ನಂತರ ಬಂದ ಲಂಡನ್ನ ವಿಲಿಯಂ ನ್ಯೂ ಎಂಬ ಸಸ್ಯಶಾಸ್ತ್ರಜ್ಞರನ್ನು ಕ್ಯೂರೇಟರ್ ಆಗಿ ನೇಮಕ ಮಾಡಿತ್ತು. ಅವರು 1863ರಲ್ಲಿ ಬ್ಯಾಂಡ್ ಸ್ಟ್ಯಾಂಡ್ ನಿರ್ಮಿಸಿ ಅದರ ಸುತ್ತಲೂ ಫಲಪುಷ್ಪ ಪ್ರದರ್ಶನ ಏರ್ಪಡಿಸುತ್ತಿದ್ದರು. 1873-74ರಲ್ಲಿ ಬಂದ ಜಾನ್ ಕ್ಯಾಮರಾನ್ ಈ ಪ್ರದರ್ಶನಕ್ಕೆ ಹೊಸ ಸ್ಪರ್ಶ ನೀಡಿದರು. ಅದು ಕೃಷಿ, ತೋಟಗಾರಿಕೆ, ಗಿಡಮೂಲಿಕೆ, ಆಹಾರ, ಪಶುಸಂಗೋಪನೆ ಸೇರಿದಂತೆ ಕೃಷಿ ತೋಟಗಾರಿಕಾ ಪ್ರದರ್ಶನ ಸಮಿತಿಯನ್ನು ರಚಿಸಿ ಇಂಗ್ಲೆಂಡ್ ಮಾದರಿಯಲ್ಲಿ ಇಲ್ಲಿಯೂ ವಿದೇಶಿ ಜಾತಿಯ ಗಿಡಗಳನ್ನು ಬೆಳೆಸಿ ಸಂರಕ್ಷಿಸಲು ಮುಂದಾದರು. 1889ರಲ್ಲಿ ಮೈಸೂರು ಮಹಾರಾಜ ಚಾಮರಾಜ ಒಡೆಯರು 75,000 ಅನುದಾನ ನೀಡಿ ಅದರಿಂದ ಗಾಜಿನ ಮನೆ ನಿರ್ಮಾಣವಾಯಿತು. ಈ ಗಾಜಿನ ಮನೆಯಲ್ಲಿ ಉಷ್ಣವಲಯ, ಸಮಶೀತೋಷ್ಣ ವಲಯ, ಕಳ್ಳಿಯ ಜಾತಿಯ ಗಿಡಗಳು, ಗುಲಾಬಿ, ಔಷಧಿ ಸಸ್ಯಗಳು ಹೀಗೆ ವರ್ಗೀಕರಿಸಿ ಪ್ರದರ್ಶನಕ್ಕೆ ಇಡಲಾಗುತ್ತಿತ್ತು. ಈ ರೀತಿಯ ವರ್ಗೀಕರಣ ದೇಶದಲ್ಲಿ ಎಲ್ಲಿಯೂ ಇರಲಿಲ್ಲ. ನಂತರ ಅಂದರೆ 1908ರಲ್ಲಿ ಬಂದವರು ಕ್ರುಂಬಿಗಲ್. ಅವರು ಲಾಲ್ಬಾಗ್ಗೆ ಸೀಮಿತವಾಗಿದ್ದ ಉದ್ಯಾನವನವನ್ನು ನಗರದ ಪ್ರತಿಷ್ಠಿತ ಮನೆ ಬಾಗಿಲಿಗೆ ಕೊಂಡೊಯ್ದರು. ಅಲ್ಲದೆ ಮೈಸೂರು ಉದ್ಯಾನ ಕಲಾ ಸಂಘ ಪ್ರಾರಂಭವಾಗಿ ಅದರ ಸಹಭಾಗಿತ್ವದಲ್ಲಿ 1912ರಿಂದ ನಿರಂತರವಾಗಿ ಈ ಸಂಘವು ಪ್ರದರ್ಶನವನ್ನು ನಡೆಸಿಕೊಂಡು ಬರುತ್ತಿದೆ. 1932ರಲ್ಲಿ ಮೊದಲ ದೇಶೀಯ ವ್ಯಕ್ತಿ ತೋಟಗಾರಿಕಾ ಅಧಿಕಾರಿಯಾಗಿ ರಾವ್ ಬಹದ್ದೂರ್ ಜವರಾಯ ಎಂಬುವರು ನೇಮಕಗೊಂಡರು. ಜತೆಗೆ ಸಂಯುಕ್ತ ಭಾರತದ ಮುಖ್ಯ ಮಾರುಕಟ್ಟೆ ಅಧಿಕಾರಿಯಾಗಿದ್ದ ಅವರು ಲಾಲ್ಬಾಗ್ ಮಾದರಿಯ ಪ್ರದರ್ಶನವನ್ನು ದೆಹಲಿಗೂ ಕೂಡ ಪರಿಚಯಿಸಿದರು. ಅಲ್ಲಿಯೂ ಫಲಪುಷ್ಪ ಪ್ರದರ್ಶನ ಶುರುವಾಗಲು ಇದು ಪ್ರಮುಖ ಕಾರಣವಾಯಿತು. 1947ರಲ್ಲಿ ಡಾಕ್ಟರ್ MH ಮರಿಗೌಡ ಅವರು ಈ ಫಲಪುಷ್ಪ ಪ್ರದರ್ಶನಕ್ಕೆ ಹೊಸ ಆಯಾಮ ನೀಡಿದರು. ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ರೈತರು ಬೆಳೆದ ತೋಟಗಾರಿಕಾ ಬೆಳೆಗಳಿಗೂ ಈ ಪ್ರದರ್ಶನದಲ್ಲಿ ವೇದಿಕೆ ಕಲ್ಪಿಸಿದರು. ಪರಿಣಾಮ ಪ್ರತಿಷ್ಠಿತ ಮತ್ತು ಯುರೋಪಿಯನ್ನರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ಈ ಪ್ರದರ್ಶನವನ್ನು ವರ್ಷದಲ್ಲಿ 2 ಬಾರಿ ಆಯೋಜಿಸಿ ಸಾಮಾನ್ಯ ವರ್ಗವೂ ಭಾಗಿಯಾಗುವಂತೆ ಅವಕಾಶ ಮಾಡಿಕೊಟ್ಟರು. ಪ್ರಯೋಗಶಾಲೆ ಆಗಿದ್ದ ಲಾಲ್ಬಾಗ್ ಹಲವಾರು ಹಣ್ಣುಗಳ ಮೇಳಗಳನ್ನು ಮಾಡುವ ಮೂಲಕ ಜನರಿಗೆ ತಿಳಿಸುವ ಕಾರ್ಯ ನಡೆಯುತ್ತಿತ್ತು. ಹಲವು ಹಣ್ಣುಗಳನ್ನು ಏನು ಮಾಡಬೇಕು ಎಂಬುದರ ಕುರಿತು ನಮ್ಮ ಜನರಿಗೆ ಮಾಹಿತಿ ನೀಡುವ ಕಾರ್ಯವೂ ಕೂಡ ನಡೆಯುತ್ತಿತ್ತು. ರಾಜ್ಯ ತೋಟಗಾರಿಕೆ ಇಲಾಖೆಗೆ ಮರಿಗೌಡ ಅವರು ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ರಾಜ್ಯದ ಸುಮಾರು 400 ಇಲಾಖೆಗಳ ವತಿಯಿಂದ ತೋಟಗಳನ್ನು ಪ್ರಾರಂಭಿಸಲಾಗಿತ್ತು. ಲಾಲ್ಬಾಗ್ನಲ್ಲಿ ಹಣ್ಣುಗಳ ಗಿಡಗಳನ್ನು ಬೆಳೆಸಿ ಬಳಿಕ ಅಲ್ಲಿಂದ ಇತರೆ 400 ತೋಟಗಳಿಗೂ ಕಳಿಸಿ ಅಲ್ಲಿನ ರೈತರಿಗೆ ಮಾಹಿತಿ ನೀಡುವ ಕಾರ್ಯವೂ ಕೂಡ ನಡೆದಿತ್ತು. ಇದಕ್ಕಾಗಿ ಲಾಲ್ಬಾಗ್ ಒಂದು ಪ್ರಯೋಗಶಾಲೆಯಾಗಿತ್ತು. ಪ್ರಾರಂಭದಲ್ಲಿ ದೆಹಲಿ, ಬೆಂಗಳೂರು ಮತ್ತು ತಮಿಳುನಾಡಿನಲ್ಲಿ ಮಾತ್ರ ಈ ಪ್ರದರ್ಶನ ಹಮ್ಮಿಕೊಳ್ಳಲಾಗುತ್ತಿತ್ತು. ಆದರೆ ಈ ಪ್ರದರ್ಶನಗಳಿಂದ ಆಗುತ್ತಿರುವ ಜನಪ್ರಿಯತೆ ಮತ್ತು ಮಾಹಿತಿಯಿಂದಾಗಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ತರಹದ ಪ್ರದರ್ಶನಗಳನ್ನು ಹಮ್ಮಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಈ ಫಲಪುಷ್ಪ ಪ್ರದರ್ಶನಕ್ಕೆ 85ಕ್ಕೂ ಹೆಚ್ಚು ವಿವಿಧ ವಾರ್ಷಿಕ ಹೂಗಳನ್ನು ಬಳಕೆ ಮಾಡಲಾಗುತ್ತದೆ. ಈ ಹೂಗಳನ್ನು ಊಟಿ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳ ಬೆಟ್ಟ ಪ್ರದೇಶಗಳಿಂದ ತರಿಸಿಕೊಳ್ಳಲಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ಸೇವಂತಿಗೆ, ಗುಲಾಬಿ, ಆರ್ಕಿಡ್ಸ್, ಪಾಯಿನ್ಸಿಟಿಯಾ, ಪೆಂಟಾಸ್ಕಾರ್ನಿಯಾ, ಸಿಲೋಶಿಯಾ, ಸ್ವಾಟಿಸ್ ಇತ್ಯಾದಿಗಳು ಇದ್ದಾವೆ. ಗಾಜಿನ ಮನೆಯಲ್ಲಿ 10 ದಿನಗಳ ಕಾಲ ಈ ಪ್ರದರ್ಶನ ನಡೆಯುತ್ತದೆ. ಈ 10 ದಿನಗಳಲ್ಲಿ 2 ಬಾರಿ ಎಲ್ಲ ಹೂಗಳನ್ನು ಬದಲಾವಣೆ ಮಾಡಲಾಗ್ತದೆ. ಈ 5 ದಿನಗಳ ಕಾಲ ಹೂಗಳನ್ನು ತಂಪಾಗಿಡುವುದು, ಜನದಟ್ಟಣೆಯ ಧೂಳಿನಿಂದ ಹೂಗಳನ್ನು ಮಂಕಾಗುವುದರ ಜೊತೆಗೆ ಬಹುಬೇಗ ಬಾಡುತ್ತವೆ. ಹೀಗಾಗಿ ಗಾಜಿನ ಮನೆಗೆ ಭೇಟಿ ನೀಡುವ ವೀಕ್ಷಕರಿಗಾಗಿ ಮಂಜಿನ ವಾತಾವರಣ ಉಂಟು ಮಾಡುವ ವ್ಯವಸ್ಥೆ ಮಾಡಲಾಗಿದೆ.
ಇದಕ್ಕಾಗಿ ಇಸ್ರೇಲ್ನ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ವ್ಯವಸ್ಥಿತ ಮಿಸ್ಟಿಂಗ್ ವ್ಯವಸ್ಥೆ ಅಳವಡಿಸಲಾಗಿದೆ. ಸ್ನೇಹಿತರೆ, ಇದು ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವಂತಹ ಫಲಪುಷ್ಪ ಮೇಳದ ಬಗ್ಗೆ ಒಂದು ಕಿರು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.